ಅವರಿಬ್ರು ಇವಾಗ ಇಬ್ರು ಒಂದು ಲೆಜೆಂಡರಿ ಆರ್ಟಿಸ್ಟ್ಗಳು ಮತ್ತೆ ಕರ್ನಾಟಕಕ್ಕೆ ತುಂಬಾ ಬೇಕಾಗಿರೋ ಅಂತವ್ರು. ಅವ್ರಿಬ್ರದ್ದು ಒಂದು ಮನಸ್ತಾಪಗಳು ಏನೋ ಇರುತ್ತೆ, ಅದನ್ನೆಲ್ಲ ಅವ್ರು ಸರಿ ಮಾಡ್ಕೊಂಡು ಸರಿ ಹೋಗ್ತಾರೆ. ಅದು ನಮಗೆ ಬೇಡದಿರೋ ವಿಚಾರ, ಯಾಕಂದ್ರೆ ಅವ್ರ ಪರ್ಸನಲ್ ಏನೋ ಇರುತ್ತೆ. ಸೊ ಅದನ್ನ ಮರ್ತು ಸರ್ ಫ್ರೆಂಡ್ಶಿಪ್ ಅಂತ ಹೇಳ್ಬೇಕು ಅಂತಂದ್ರೆ ಅದೇ ಸರ್, ತುಂಬಿದ ಕೂಡ ತುಳ್ಕಲ್ಲ, ದೊಡ್ಡವರು ಆ ದೊಡ್ಡಸ್ತಿಗೆ ದೊಡ್ಡತನ ಅನ್ನೋದನ್ನ ಅವರು ತೋರಿಸಿದ್ದಾರೆ. ಈ ಮಧ್ಯದಲ್ಲಿ ಬಳಸ್ಕೊಂಡು ಬೇಳೆ ಬೇಯಿಸ್ಕೊಂಡು ಚಿಕ್ಕವರು ಚಿಕ್ಕತನ ತೋರಿಸಿದ್ದಾರೆ. ಫ್ಯಾನ್ಸ್ ಗಳಿಗೆ ತಂದಿಡಕ್ ನೋಡಿದ್ರು ಸರ್. ಇಲ್ಲಿ ಆತರ ಸುದೀಪ್ ಸರ್ಗೆ ಅಥವಾ ದರ್ಶನ್ ಸರ್ಗೆ ಏನಾದ್ರು ಇದ್ದಿದ್ರೆ ಇವತ್ತು ಅವ್ರು ಪೋಸ್ಟ್ ಆಗ್ತಿರ್ಲಿಲ್ಲ. ಅಪ್ಪಟ ಅಭಿಮಾನಿಗಳು ಏನಿದ್ದಾರೆ ಅವ್ರು ಯಾರು ದರ್ಶನ್ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಟ್ರೋಲ್ ಮಾಡಲ್ಲ ಸರ್. ಡೆಫಿನೆಟ್ಲಿ ಈ ಮೂಲಕ ಮಾರ್ಕ್ ಸಿನಿಮಾ ಯಾವತ್ತೇ ಬರ್ಲಿ, ಇವತ್ತು ನಮ್ ಜೊತೆ ಸುದೀಪ್ ಸರ್ ಮತ್ತು ಸುದೀಪ್ ಸರ್ ಫ್ಯಾನ್ಸ್ ನಿಂತ್ಕೊಂಡಿದ್ದಾರೆ. ಮಾರ್ಕ್ ಸಿನಿಮಾಗೆ ಡೆಫಿನೆಟ್ಲಿ ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. 150 ಕೋಟಿ ಈ ಸಿನಿಮಾ ಕಲೆಕ್ಷನ್ ಮಾಡಿಲ್ಲ ಅಂತಂದ್ರೆ ನಾವು ಬದಲಾಯಿಸ್ತೀವಿ ಸರ್. ಯಾವುದೇ ಚಾಲೆಂಜ್ ಅಂದ್ರೆ ಚಾಲೆಂಜ್ ಸರ್. ಯಾರೋ ಒಬ್ಬ ಮೂಲೆಯಲ್ಲಿ ಗಲ್ಲಿಲಿ ನಿಂತ್ಕೊಂಡು ಅರ್ಧ ಮುಖ ತೋರಿಸ್ಕೊಂಡು ಹಂಗೆ ಹಿಂಗೆ ಅಂತ ಪರಮಾತ್ಮಗೂ ಪುಣ್ಯಾತ್ಮಗೂ ತಂದಿಡೋ ಅಂತ ನನ್ನ ಮಕ್ಳಿದ್ದಾರೆ. ರೂಮ್ ಒಳಗಡೆ ಬಾಕ್ಲಾಕೊಂಡು ಮಾಡೋ ಕೆಲಸ ಆಚೆ ಜನಗಳಿಗೆ ಗೊತ್ತಿರಲ್ಲ. ಆದ್ರೂ ಅಟ್ಲೀಸ್ಟ್ ಅವ್ರಿಗೊಂದು ಮನುಷ್ಯತ್ವ ಇದ್ದವರು, ಮಾನವೀಯತೆ ಇದ್ದವರು, ಅಟ್ಲೀಸ್ಟ್ ನಾವು ಹುಟ್ಟಿರೋದು ನಾನೊಬ್ಬ ಮನುಷ್ಯ ಅನ್ನೋ ಒಂದು ಕಾಮನ್ ಸೆನ್ಸ್ ಇದ್ದಂತ ಬೋಳಿ ಮಕ್ಕಳು ಈ ಕೆಲಸಗಳು ಮಾಡಲ್ಲ. ನಮ್ಮ ಡಿ ಬಾಸ್ ಫ್ಯಾನ್ಸ್ ಹೆಂಗಿದೀವಿ ಅಂದ್ರೆ ಸರ್, 6 ಕೊಟ್ರೆ 10 ಕಡೆ 3 ಕೊಟ್ರೆ ಸೊಸೆ ಕಡೆ ಅನ್ನೋ ಕಾಲ ಹೋಯ್ತು ಸರ್. ಜೀವ ಇರೋರು ಒಂದೇ ಕಡೆ ಡಿ ಬಾಸ್ ಕಡೆ. ನೀವು ಆಗ್ಲೇ ಹೇಳ್ತಾ ಇದ್ರಿ ಕರ್ನಾಟಕದ ಸೂಪರ್ ಸ್ಟಾರ್ ಅಂದ್ರೆ ಇವನು ಡಿ ಬಾಸ್ ಬೇರೆ ಅಲ್ಲ, ಕಿಚ್ಚ ಬಾಸ್ ಬೇರೆ ಅಲ್ಲ, ಶಿವಣ್ಣ ಸರ್ ಇರ್ಬೋದು, ಎಲ್ಲ ಇರ್ಬೋದು. ಸೊ ಇವ್ರ ವಿಚಾರಕ್ಕೆ ಬಂದ್ರೆ ಎಸ್ಪೆಷಲಿ ಇವ್ರಿಬ್ರು ಗೆಳೆಯರಾಗಿದ್ದಂತವ್ರು. ಈಗ ಅವರೊಂದು ಸ್ಟೇಟ್ಮೆಂಟ್ ಕೊಟ್ರು, ಅಂದ್ರೆ ಪೋಸ್ಟ್ ಮಾಡಿದ್ರು. ಸೊ ಡೆವಿಲ್ ಬರ್ತಾ ಇದೆ, ಡೆವಿಲ್ಗೆ ಆಲ್ ದ ಬೆಸ್ಟ್, ಒಳ್ಳೇದು ನಮ್ಮ ಕನ್ನಡ. ಯಾಕಂದ್ರೆ ಅವ್ರದ್ದು ಮ್ಯಾಕ್ಸ್ ಮಾರ್ಕ್ ಸಿನಿಮಾನು ಅದೇ ಟೈಮಲ್ಲಿ ಬರಬೇಕಿತ್ತು, ಬಟ್ ಅದೇನೋ ಪೋಸ್ಟ್ಪೋನ್ ಆಯ್ತು ಅಂತ ಅನ್ಸುತ್ತೆ. ಬಟ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಯಾಕಂದ್ರೆ ಒಬ್ಬ ಗೆಳೆಯ ಏನೋ ಅವರ ಮನಸ್ತಾಪ ಬಂದಿದೆ, ಏನೋ ಆಗಿದೆ ಅವ್ರ ಮಧ್ಯದಲ್ಲಿ, ಬಟ್ ಮಾತಾಡ್ತಿಲ್ಲ. ಬಟ್ ಮಾತಾಡ್ತಾ ಇಲ್ಲ ಅಂದ್ರೂ ಸಹ ಒಂದು ಶುಭ ಹಾರೈಸುವಂಥದ್ದು, ಒಬ್ಬ ನಟನಾಗಿ ಒಬ್ಬ ಶುಭ ಕೋರುವಂಥದ್ದು, ಈ ತರ ಕೆಲಸ ಮಾಡಿದ್ದಾರೆ. ಬಟ್ ಇವರಿಂದ ಶುಭ ಹಾರೈಸ್ಕೊಂಡಿದ್ದಂಥವ್ರು ಎಷ್ಟೋ ನಟರು ಈ ಕೆಲಸ ಮಾಡ್ಬೇಕಾಯ್ತು ಅಂತ ಅನಿಸ್ತಿಲ್ವಾ ನಿಮಗೆ ಸರ್? ಇವಾಗ ಅದಕ್ಕೆ ಹೇಳೋದು ಸರ್, ದೊಡ್ಡ ವ್ಯಕ್ತಿ ಏನಕ್ಕೆ ಆಗಿದ್ದಾರೆ ಸುದೀಪ್ ಸರ್ ಅಂದ್ರೆ, ಇವಾಗ ಅವ್ರನ್ನ ಒಬ್ರು ಕನ್ನಡ ಇಂಡಸ್ಟ್ರಿ ಸೂಪರ್ ಸ್ಟಾರ್ ಏನಕ್ಕೆ ಆಗಿದ್ದಾರೆ ಅಂದ್ರೆ, ಸೊ ಅಂಥ ಗುಣಗಳಿರ್ಬೋದು, ಅಂಥ ಬುದ್ಧಿಗಳಿರ್ಬೋದು, ಅಥವಾ ಅವ್ರ ನಡವಳಿಕೆ ಇರ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವತ್ತೂ ಸರ್ ಇಷ್ಟೆಲ್ಲ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇರಲಿಲ್ಲ, ಮತ್ತು ಫ್ಯಾನ್ಗಳು ವಾರ್ ನಡೀತಾ ಇದೆ ಅಂತೆಲ್ಲ ಟಾಕ್ಸ್ಗಳು ಬಂದ್ರು, ಎಲ್ಲೇ ಹೋದ್ರೂ ಇವಾಗ ಸುದೀಪ್ ಸರ್ ಬರ್ಡೇ ಆಯಿತು ಸರ್. ಈ ವರ್ಷ ಬರ್ಡೇ ಆದಾಗ ಸುದೀಪ್ ಸರ್ ಹತ್ರ ಫೋಟೋ ಹೋಗುತ್ತೆ, ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಒಟ್ಟಿಗೆ ಇರೋದು. ಫ್ಯಾನ್ಸ್ಗಳು ಆಚೆ ಕೇಳ್ತಾರೆ ಏನಂತ, ನಾವೆಲ್ಲ ಒಂದಾಗಬೇಕು. ಅವಾಗ ಸುದೀಪ್ ಸರ್ ಹತ್ರ ಹೋಗ್ಬಿಟ್ಟು ಅದೇ ಕ್ವಶನ್ ಕೇಳ್ತಾರೆ, ಯಾವುದೋ ಒಂದು ಇಂಟರ್ವ್ಯೂಲ್ ಕೂತಿದ್ದಾಗ ಅದೇ ಕ್ವಶನ್ ಫ್ಯಾನ್ಸ್ಗಳು ಹಿಂಗೆಲ್ಲ ಅಂತ ಇದ್ದಾರೆ ಅಂದಾಗ ಅವರು ಅದನ್ನು ಬೇರೆ ಅರ್ಥವಾಗೋ ಥರ ಹೇಳ್ತಾರೆ. ನಾವಿಬ್ರು ಸೂರ್ಯ ಚಂದ್ರ ಇದ್ದಂಗೆ ಸರ್. ಅವರು ಅಟ್ ಪ್ರೆಸೆಂಟ್ ಹೇಳಿರೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಸರ್, ಸೂರ್ಯ ಚಂದ್ರನೇ ಗ್ರಹಣ ಅನ್ನೋದು ಬಂದಾಗ ಮಾತ್ರ ಒಂದಾಗ್ತಾರೆ ಅನ್ನೋದು ಹೇಳಿದ್ದಾರೆ. ಬಟ್ ಆ ಒಂದು ಟೈಮ್ ಬರಬೇಕು, ಗ್ರಹಣಕ್ಕೆ ವೆಯ್ಟ್ ಮಾಡಬೇಕು. ಮತ್ತು ಇನ್ನೊಂದೇನಂದರೆ ಸರ್, ಇಬ್ಬರೊಳಗೆ ಒಬ್ರು ಬಂದಿಲ್ಲ ಅಂದರೂ ನಾವು ಬದುಕೋಕ್ಕಾಗಲ್ಲ. ಇಬ್ರು ಬೇಕು ಬದುಕಿ ಅಲ್ಲಿರ್ಬೇಕು. ಜೊತೆಗೆ ಅವ್ರ ಬಾಂಡಿಂಗ್ ಸರ್, ಇವಾಗ ಒಂದು ಸ್ನೇಹಕ್ಕೆ ಏನೊಂದು ಅವತ್ತು ವಿಷ್ಣು ಸರ್ ಮತ್ತು ಅಂಬರೀಷ್ ಅಪ್ಪಾಜಿ ಅವ್ರು ಇರ್ಬೋದು, ಇವತ್ತು ದರ್ಶನ್ ಸರ್ ಸುದೀಪ್ ಸರ್. ಹಿಂದೆ ಅವರು ಸ್ನೇಹ ಅಂದರೆ ಏನು, ಹೆಂಗಿರಬೇಕು, ಅವ್ರದ್ದು ದೋಸ್ತಿ ಅನ್ನೋದು ಹೆಂಗಿತ್ತು ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಬಟ್ ಕೆಲವು ಟೈಮಲ್ಲಿ ಸರ್ ಏನಾಗುತ್ತೆ, ತಾಯಿ ಮಗನಿಗೇನೆ ಕೆಲವು ಟೈಮಲ್ಲಿ ಜಗಳ ಆದಾಗ ಕೆಲವೊಂದು ಆ ಟೈಮ್ ಬರಲೇಬೇಕು ಸರ್. ಇವಾಗ ಜಸ್ಟ್ ನಾವು ಎದುರುಗಡೆ ಕೂತ್ಕೊಂಡು ಒಂದು ಮಾತು ಅಂದ ತಕ್ಷಣ 10 ನಿಮಿಷ ನಾವು ಮುಖ ಆ ಕಡೆ ತಿರುಗಿಸ್ಕೊಂಡು ಮತ್ತೆ ಈ ಕಡೆ ತಿರುಗಿ ಮಾತಾಡಬೇಕು ಅಂದರೆ ಎಷ್ಟು ಸೆಕೆಂಡ್ಗಳು ಬೇಕು. ಇನ್ನು ಅವರಿಬ್ಬರು ಒಂದು ಲೆಜೆಂಡ್ರಿ ಆರ್ಟಿಸ್ಟ್ಗಳು ಮತ್ತು ಕರ್ನಾಟಕಕ್ಕೆ ತುಂಬ ಬೇಕಾಗಿರೋ ಅಂಥವ್ರು. ಅವರಿಬ್ಬರದ್ದು ಒಂದು ಮನಸ್ತಾಪಗಳು ಏನೋ ಇರುತ್ತೆ, ಅದನ್ನೆಲ್ಲ ಅವ್ರು ಸರಿ ಮಾಡ್ಕೊಂಡು ಸರಿ ಹೋಗ್ತಾರೆ. ಅದು ನಮಗೆ ಬೇಡದಿರೋ ವಿಚಾರ, ಯಾಕಂದ್ರೆ ಅವ್ರ ಪರ್ಸನಲ್ ಏನೋ ಇರುತ್ತೆ. ಸೊ ಅದನ್ನ ಮರ್ತು ಸರ್ ಫ್ರೆಂಡ್ಶಿಪ್ ಅಂತ ಹೇಳ್ಬೇಕು ಅಂತಂದ್ರೆ ಅದೇ ಸರ್, ತುಂಬಿದ ಕೂಡ ತುಳ್ಕಲ್ಲ, ದೊಡ್ಡವರು ಆ ದೊಡ್ಡಸ್ತಿಗೆ ದೊಡ್ಡತನ ಅನ್ನೋದನ್ನ ಅವರು ತೋರಿಸಿದ್ದಾರೆ. ಈ ಮಧ್ಯದಲ್ಲಿ ಬಳಸ್ಕೊಂಡು ಬೇಳೆ ಬೇಯಿಸ್ಕೊಂಡು ಚಿಕ್ಕವರು ಚಿಕ್ಕತನ ತೋರಿಸಿದ್ದಾರೆ. ಇದ್ರ ನಮ್ಗೆ ಅರ್ಥ ಆಗಿರೋದೇನಂದ್ರೆ, ಹೌದಪ್ಪ ಅದಕ್ಕೆ ಅವ್ರು ದೊಡ್ಡವರಾಗಿರೋದು. ಬಟ್ ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಒಂದು ಪೋಸ್ಟ್ ಹಾಕ್ಬೋದಿತ್ತು, ಅವರಿಂದ ಯಾರೆಲ್ಲ ಸಹಾಯ ಪಡ್ಕೊಂಡ್ರು. ಈ ಕೇಸ್ ವಿಚಾರ ಬೇಡ, ಕೇಸ್ ವಿಚಾರದ ಬಗ್ಗೆ ಮಾತಾಡಕ್ಕೆ ಹಿಂಜರಿದಂತ ಎಷ್ಟೋ ಕಲಾವಿದರಿದ್ದಾರೆ. ಹೌದು, ಆ ವಿಚಾರ ಬೇಡ. ಅಟ್ಲೀಸ್ಟ್ ನಮ್ಮ ದರ್ಶನ್ ಅಣ್ಣಂದು ಸಿನಿಮಾ ಬರ್ತಾ ಇದೆ, ನಮ್ಮ ಡಿ ಬಾಸ್ ಸಿನಿಮಾ ಬರ್ತಾ ಇದೆ, ನಮ್ಮ ಅಣ್ಣಂದು ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಅವ್ರವ್ರ ಇನ್ಸ್ಟಾಗಳಲ್ಲಿ ಪೋಸ್ಟ್ ಹಾಕ್ಬೋದಾಯ್ತು. ಬಟ್ ಕೆಲವ್ರು ಮಾಡಿದ್ದಾರೆ, ಇಲ್ಲ ಅಂತ ಕೆಲವ್ರು ಮಾಡಿದ್ದಾರೆ. ಧನ್ವೀರಣ್ಣ ಇರ್ಬೋದು, ಆಮೇಲೆ ವಿನೋದಣ್ಣ ಅವರು ಪೋಸ್ಟ್ ಮಾಡಿದ್ರು, ಪ್ರಭಾಕರಣ್ಣ ಪೋಸ್ಟ್ ಮಾಡಿದ್ರು, ಅವ್ರನ್ನೆಲ್ಲ ಬ್ಲೇಮ್ ಮಾಡಿ. ಆಮೇಲೆ ಇವರು ರಚಿತಾ ಮೇಡಮ್ ಹೇಳಿದ್ರು, ವಿನೋದ್ ರಾಜ್ ಅವರು ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಹೋಗಿದ್ವಿ ವಿನೋದ್ ರಾಜ್ಕುಮಾರ್ ಸರ್ ಹತ್ರ, ನಾವು ಹೋಗಿದ್ವಿ. ಯಾವುದೇ ರೀತಿ ಸಹಾಯನೂ ಪಡೆದಿಲ್ಲ ಅವರು, ಆದ್ರೂ ಒಂದು ಅಭಿಮಾನ ಅವ್ರಿಗೆ ಇರೋಂತ ಒಂದು ಬಾಂಡಿಂಗ್ ಅದು ಅವರು ಸಮೇತ ಹೇಳ್ತಿದ್ದಾರೆ. ಅದಾದ್ಮೇಲೆ ಸರ್ ಇದಕ್ಕಿಂತ ಎಲ್ಲ ಹೆಚ್ಚಾಗಿ ಮಧ್ಯದಲ್ಲಿ ಕೆಲವೊಂದು ನೆಗೆಟಿವ್ ಟ್ರೋಲ್ಸ್ ಆಗಕ್ಕೆ ಶುರುವಾಯಿತು. ಏನಂತ, ಡಿ ಬಾಸ್ದು ಸಿನಿಮಾ ಅದೇ ವಿಚಾರ ಮತ್ತೆ ಸುದೀಪ್ ಸರ್ ಸಿನಿಮಾದು ನಾವು ಬರ್ತಾ ಇದೀವಿ ಅಂತ ಥಿಯೇಟರ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಫ್ಯಾನ್ಸ್ಗಳಿಗೆ ತಂದಿಡಕ್ ನೋಡಿದ್ರು ಸರ್. ಇಲ್ಲಿ ಆತರ ಸುದೀಪ್ ಸರ್ಗೆ ಅಥವಾ ದರ್ಶನ್ ಸರ್ಗೆ ಏನಾದ್ರು ಇದ್ದಿದ್ರೆ ಇವತ್ತು ಅವ್ರು ಪೋಸ್ಟ್ ಆಗ್ತಿರ್ಲಿಲ್ಲ. ಅವ್ರ ಇಂಟೆನ್ಷನ್ ಏನು, ಸುದೀಪ್ ಸರ್ ಇಂಟೆನ್ಷನ್ ಒಂದು ಒಳ್ಳೆ ಇಂಟೆನ್ಷನ್ಸ್ ಇದೆ. ಏನಂದ್ರೆ 25th
ಇನ್ನ ಇಬ್ರು ಲೆಜೆಂಡ್ರಿ ಆರ್ಟಿಸ್ಟ್ಗಳ ಸಿನಿಮಾ ಇದೆ. ಪ್ರೆಸೆಂಟು ದರ್ಶನ್ ಸರ್ ಸಿಚುವೇಶನ್ ಸರಿ ಇಲ್ಲ. ಅವ್ರ ಫ್ಯಾನ್ಸ್ಗಳು ಇವಾಗ ಸರ್ ಥಿಯೇಟ್ರ್ಗಳು ಕಿತ್ತಾಟ ಮಾಡ್ಕೊಂಡು ಸಿನಿಮಾ ಗೆಲ್ಸ್ಕೊಳ್ಳೋದಕ್ಕಿಂತ ನಮ್ಮವ್ರೆ ತಾನೇ ಬರೋಣ ಸರ್. ಬೇರೆಯವ್ರು ಇವಾಗ ತೆಲುಗು ತಮಿಳವ್ರು ಬರ್ತಾರ, ಎದುರುಗಡೆ ನಿಂತ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಅವ್ರಿಗೊಂದು ಫ್ಯಾನ್ ಬೇಸ್ ಇದೆ. ಹೊಸಬ್ರಲ್ಲ ಸರ್, ಅವರು ಲೆಜೆಂಡ್ರಿ ಆರ್ಟಿಸ್ಟ್ಗಳಾಗಿರೋದ್ರಿಂದ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಇದೆ. ಎಂಥ ಸೂಪರ್ ಸ್ಟಾರ್ ಬೇರೆ ಕಡೆಯಿಂದ ಬಂದಿಲ್ಲಿ ಸಿನಿಮಾ ಹಾಕಿದ್ರು ದರ್ಶನ್ ಸರ್, ಶಿವಣ್ಣ ಸರ್ ಮತ್ತು ಸುದೀಪ್ ಸರ್, ಯಶ್ ಸರ್ದು ಒಂದು ಹಾವಳಿ ಇದ್ದೇ ಇರುತ್ತೆ. ಸೊ ಆ ಥರ ಇದ್ದಾಗ ಅವರು ನಮ್ಮವ್ರ ಹತ್ರ ಕಿತ್ತಾಡಿದ್ರೆ ಅದು ಚೆನ್ನಾಗಿರಲ್ಲ ಸರ್. ಒಂದು ಕಾಸ್ ಇದೆ. ಜೊತೆಗೆ ಇವಾಗ ಎಲ್ಲ ಬೇರೆ ಕಡೆ ಕೆಲವೊಂದು ಟ್ರೋಲ್ ಮಾಡ್ತಾ ಇದ್ರು ಸರ್. ಯಾವುದೇ ಕಾರಣಕ್ಕೂ ಅಪ್ಪಟ ಅಭಿಮಾನಿಗಳೇನಿದ್ದಾರೆ ಅವ್ರು ಯಾರೂ ದರ್ಶನ್ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಟ್ರೋಲ್ ಮಾಡಲ್ಲ ಸರ್. ಕೆಲವೊಂದು ಚಿಕ್ಕಪುಟ್ಟ ಸ್ಟಾರ್ ವಾರು ಅದು ಇದು ನಮ್ಮ ಬಾಸಿಂಗೆ ನಿಮ್ಮ ಬಾಸಿಂಗೆನ ಈ ಥರ ವಾರ್ ನಡಿಬೋದು ಹೊರತು ಇದ್ಬಿಟ್ಟು ಈ ಟೈಮಲ್ಲೆಲ್ಲ ನಾವು ಸುದೀಪ್ ಸರ್ನ ದ್ವೇಷ ಮಾಡಿಕೊಂಡು ಅಥವಾ ಶಿವಣ್ಣವ್ರನ್ನ ದ್ವೇಷ ಮಾಡ್ಕೊಂಡು ಆ ಥರದ್ದು ಯಾರೂ ಮಾಡಲ್ಲ ಸರ್. ನಮಗೆ ಕಲಾವಿದ್ರ ಮೇಲೆ ಗೌರವ ಇದೆ. ನಮ್ಗೆ ಗೊತ್ತು ಇವಾಗ ದರ್ಶನ್ ಸರ್ ನಾವು ತಾಯಿ ಥರ ನೋಡ್ತೀವಿ, ಬಟ್ ಅವರು ಒಬ್ರು ಕಲಾವಿದ್ರೇ. ಅವ್ರಿಗೂ ಎಷ್ಟು ಪ್ರೀತಿ ಕೊಡಬೇಕು. ಅವರು ಇವಾಗ ಆಚೆ ಬಂದಾಗ ತುಂಬ ಚೆನ್ನಾಗಿರ್ತಾರೆ ಕೂಡ. ಅವರೆಲ್ಲ ಆ ಥರ ಇದ್ದಾಗ ನಾವು ಬಿಕಾಸ್ ಸಿನಿಮಾ ನೋಡ್ಬೇಕು, ಎಲ್ಲ ಕನ್ನಡ ಸಿನಿಮಾ ನೋಡಬೇಕು, ಎಲ್ಲರ ಸಿನಿಮಾನ ನೋಡಬೇಕು. ಬಟ್ ಈ ಒಂದು ನಮಗೆ ಸುದೀಪ್ ಸರ್ ಸ್ನೇಹಕ್ಕೋಸ್ಕರ ಮಾಡಿದ್ರಲ್ಲ, ಇದು ಟಚ್ ಆಗಿಬಿಡ್ತು ಸರ್ ನಮಗೆ. ಡೆಫಿನೆಟ್ಲಿ ಈ ಮೂಲಕ ಮಾರ್ಕ್ ಸಿನಿಮಾ ಯಾವತ್ತೇ ಬರಲಿ, ಇವತ್ತು ನಮ್ಮ ಜೊತೆ ಸುದೀಪ್ ಸರ್ ಫ್ಯಾನ್ಸ್ ನಿಂತ್ಕೊಂಡಿದ್ದಾರೆ. ಮಾರ್ಕ್ ಸಿನಿಮಾಗೆ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನೋದ್ರ ಜೊತೆಗೆ ನಾವು ಸಮೇತ ಥಿಯೇಟರ್ ಫಸ್ಟ್ ಶೋ ಹೋಗಿ ನೋಡಿ ಆ ಸಿನಿಮಾಗೆ ನಮ್ಮ ಕಡೆಯಿಂದ ಏನೆಲ್ಲ ನಮ್ಮ ಕಡೆಯಿಂದ ಅಂದರೆ ಸಿನಿಮಾ ನೋಡಿ ನಾವು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಸಮೇತ ಅವ್ರ ಸ್ನೇಹಕ್ಕೋಸ್ಕರ ಅವ್ರ ಜೊತೆ ಇರ್ತೀವಿ, ಆ ಕಲಾವಿದರಿಗೋಸ್ಕರ ಅವ್ರ ಜೊತೆ ಇರ್ತೀವಿ. ಅಂದರೆ ಈಗ ಡೆವಿಲ್ ಹಬ್ಬ ಮಾಡಿ ನೆಕ್ಸ್ಟ್ ಇನ್ನೊಂದು ಹಬ್ಬ ಮಾಡ್ತೀವಿ, ಮಾರ್ಕ್ ಹಬ್ಬ ಮಾಡ್ತೀವಿ ಸರ್. ಅಂದ್ರೆ ಇವಾಗ ಡೆವಿಲ್ ಹಬ್ಬನ ನಾವು ಮಾಡ್ತಾ ಇದೀವಿ. ಇವತ್ತು ಡೆವಿಲ್ ಅನ್ನೋದು ದರ್ಶನ್ ಸರ್ ಎಲ್ಲಾ ಫ್ಯಾನ್ಸ್ಗಳಿಗೆ ಒಂದು ಹಬ್ಬ. ಇದು ಹಬ್ಬಕ್ಕೆ ಅವರು ಇನ್ವೈಟ್ ಮಾಡ್ತಾ ಇದೀವಿ. ಬಿಕಾಸ್ ಏನಂದ್ರೆ ಹಬ್ಬಕ್ಕೆ ನೆಂಟರು ಬರಬೇಕು, ಅಂದ್ರೆ ಒಂದು ಊಟ ಉಪಚಾರಗಳಿರುತ್ತೆ. ಹಬ್ಬಕ್ಕೆ ಬಂದು ನಮ್ಮ ಜೊತೆ ಅವರು ಸೆಲೆಬ್ರೇಷನ್ ಮಾಡಿ ಖುಷಿ ಪಟ್ಟು ಒಂದು ಜಾತ್ರೆ ಇರುತ್ತಲ್ಲ, ಜಾತ್ರೆ ಮಾಡ್ಬಿಟ್ಟು ನಾವು ಹೋಗ್ತೀವಿ. ನೆಕ್ಸ್ಟ್ ಅವ್ರದ್ದೊಂದು ಹಬ್ಬ ಬರುತ್ತೆ, ಆ ಹಬ್ಬಕ್ಕೆ ನಾವೆಲ್ಲ ಹೋಗ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಆ ಥರ ಬಾಂಡಿಂಗ್ ಇದ್ದಾಗಲೇ ಚೆನ್ನಾಗಾಗೋದು. ಅದ್ರ ಜೊತೆಗೆ ಎಲ್ಲ ಕಲಾವಿದರದು ಸರ್, ಇವ್ರದ್ದು ಅಂತಲ್ಲ. ಆ ಥರ ನಾವು ಫ್ಯಾನ್ಸ್ಗಳೊಂದು ಬಾಂಡಿಂಗ್ ಇಟ್ಕೊಂಡಾಗ್ಲೇ ಫಸ್ಟ್ ಕರ್ನಾಟಕದಲ್ಲಿ ಕನ್ನಡ ಕಲಾವಿದರನ್ನ ಉಳಿಸ್ಕೊಳಕ್ಕಾಗೋದು. ಸೊ ಎಕ್ಸ್ಪೆಷಲಿ ಸರ್ ಇನ್ನೊಂದು ವಿಚಾರ ಹೇಳಬೇಕು ಏನಂತಂದರೆ, ಇವ್ರದ್ದು ದರ್ಶನ್ ಸರ್ ಸಿನಿಮಾ ಮತ್ತು ಸುದೀಪ್ ಬೇರೆ ಎಲ್ಲ ಸ್ಟಾರ್ಗಳ ಸಿನಿಮಾನ ಅವ್ರವ್ರ ಅಭಿಮಾನಿಗಳು ಗೆಲ್ಲಿಸ್ಕೊಳ್ಳೇಬೇಕು. ಅದು ಅವ್ರ ಅಭಿಮಾನದ ಪ್ರಶ್ನೆ. ಬಟ್ ಡೆವಿಲ್ ಸಿನಿಮಾನ ನಾವು ಉಳಿಸ್ಕೊಂಡು ಗೆಲ್ಲಿಸ್ಕೊಳ್ಳಬೇಕು. ಯಾಕಂದರೆ ಇದು ಪ್ರತಿಯೊಬ್ಬ ಕನ್ನಡಿಗರಿಗೆ ಡಿ ಬಾಸ್ಗಳಿಗೆ ಸ್ವಾಭಿಮಾನದ ಪ್ರಶ್ನೆ. ಸೊ ಈ ಥರ ಇದೆ ಸರ್ ಇವಾಗ. ಓಕೆ, ಈಗ ಇದೇ ವಿಚಾರಕ್ಕೆ ಬಂದಾಗ, ಸಿನಿಮಾ ವಿಚಾರಕ್ಕೆ ಬಂದಾಗ ನಾವು ಕೆಲವೊಂದಿಷ್ಟು ನೆಗೆಟಿವ್ ಇದು ಸ್ಪ್ರೆಡ್ ಆಗ್ತಾ ಬಂತು. ಯಾಕೆಂದರೆ ಸಿನಿಮಾನ ಯಾವುದೇ ಡಿಸ್ಟ್ರಿಬ್ಯೂಟರ್ ಬಂದು ತೊಗೋತಾ ಇಲ್ಲ. 30 ಕೋಟಿ ಇಟ್ಟಿದಾರಂತೆ, ಬಟ್ ಆ 30 ಕೋಟಿಗೂ ಸೇಲ್ ಆಗ್ತಿಲ್ಲ. ಯಾಕೆ ಅಂತ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಲ್ಲ. ಏನು ಫ್ಯಾನ್ಸ್ ಅಮ್ಮಮ್ಮ ಅಂದರೆ ಒಂದು 2 ದಿನ 3 ದಿನ ಬಂದು ನೋಡ್ತಾರೆ, ಅದಾದಮೇಲೆ ಸಿನಿಮಾ ಓಡಲ್ಲ. ಅಷ್ಟೊಂದು ಬಜೆಟ್ ಹಾಕಿರೋವಷ್ಟು ಬಜೆಟ್ ಬರಲ್ಲ. ಸೊ ಈ ಥರ ಒಂದು ನೆಗೆಟಿವ್ ಟ್ರೋಲ್ ಆಗ್ತಾ ಇತ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ಬಜೆಟ್ ಎಷ್ಟು ಹಾಕಿದಾರೋ ಗೊತ್ತಿಲ್ಲ, ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳ್ತೀನಿ ಸರ್. ಇವಾಗ ಒಂದು 50 ರಿಂದ 60 ಕೋಟಿ, ಒಂದು 70 ಕೋಟಿ ಬಜೆಟ್ ಹಾಕಿದ್ದಾರೆ ಅಂತ ಅನ್ಕೊಳ್ಳೋಣ ಸರ್. 70 ಕೋಟಿ ಬಜೆಟ್ ಹಾಕಿದ್ದಾರೆ. ದರ್ಶನ್ ಸರ್ಗೆ ನಿಮಗೆ ಗೊತ್ತಿರೋದಾರ ಸರ್, ಕೋಟೆ ಅಂದ್ರೆ ಜನ ಒಂದು 50 ಲಕ್ಷ ಫ್ಯಾನ್ಸ್ ಇದ್ದಾರೆ ಸರ್. ಜಾಸ್ತಿ ಇರ್ಬೋದು, 50 ಲಕ್ಷ ಸಿಂಪಲ್ ಆಗಿ ಸರ್. 50 ಲಕ್ಷ ಫ್ಯಾನ್ಸ್ ಇದ್ದಾರೆ ಅನ್ಕೊಳ್ಳೋಣ. 50 ಲಕ್ಷ, ಆ 50 ಲಕ್ಷ ಫ್ಯಾನ್ಸ್ಗೆ ಇಬ್ಬಿಬ್ರು ಫ್ರೆಂಡ್ಸ್ ಇರಲ್ವಾ ಸರ್? ಎಷ್ಟಾಯ್ತು ಸರ್? ಓಕೆ, 1.5 ಕೋಟಿ ಫ್ಯಾನ್ಸ್ ಆಯಿತು. 1.5 ಕೋಟಿ ಜನಗಳ ಸಿನಿಮಾ ನೋಡಿದ್ರೆ 100 ರೂಪಾಯಿ ಟಿಕೆಟ್ ಅಂದ್ರೆ 150 ಕೋಟಿ ಆಯಿತು. ಸಾಕಲ್ವಾ ಸರ್ ಪ್ರೊಡ್ಯೂಸರ್ನ ಉಳಿಸೋದು? ಇಲ್ಲ 50 ಲಕ್ಷ ಜನ 3 ಸಲ ನೋಡಿದ್ರೆ 150 ಕೋಟಿ ಆಯ್ತಲ್ಲ ಸರ್. 150 ಕೋಟಿ ಈ ಸಿನಿಮಾ ಕಲೆಕ್ಷನ್ ಮಾಡಿಲ್ಲ ಅಂತಂದರೆ ನಾವು ಬದಲಾಯಿಸ್ಕೊಂಡ್ಬಿಡ್ತೀವಿ ಸರ್. ಸೊ ಯಾವುದೇ ಚಾಲೆಂಜ್ ಅಂದರೆ ಚಾಲೆಂಜೇ ಸರ್. ಚಾಲೆಂಜ್ ಹಾಕೊಂಡೆ ಲೈಫ್ ಚಾಲೆಂಜಿಂಗ್ ಸ್ಟಾರ್ ಆಗಿರೋದು. ಅವ್ರ ಫ್ಯಾನ್ಸ್ಗಳು ಇವತ್ತು ಅವ್ರ ಫ್ಯಾನ್ಸ್ಗಳೇ ಅವ್ರಿಗೆ ಸೆಲೆಬ್ರಿಟಿ ಆಗಿರೋದು. ಚಾಲೆಂಜ್ ಸರ್. ಇವಾಗ ಇನ್ನೊಂದು ಅವ್ರೇನು ಸ್ಟೇಟಸಲ್ಲಿ ಮತ್ತು ಗಲ್ಲಿಲಿ ನಿಂತ್ಕೊಂಡು ಸೌಂಡ್ ಮಾಡ್ಬೇಕಷ್ಟೇ. ನಾವು ಸ್ಟೇಟಲ್ಲೇ ಸೌಂಡ್ ಮಾಡೋಕೆ ನೋಡ್ತಿದ್ದೀವಿ. ಇನ್ನು ಕೆಲವರೆಲ್ಲ ಗಲ್ಲಿಲಿ ನಿಂತ್ಕೊಂಡು ಅದು ಆಗಲ್ಲ ಅಂತ ನಾವು ಗಲ್ಲಿಲೂ ಆಲ್ರೆಡಿ ಸೌಂಡ್ ಮಾಡ್ತಾ ಇದ್ದೀವಿ. ಗಲ್ಲಿಲಿ ಸೌಂಡ್ ಮಾಡೋರ್ಗೂ ವ್ಯತ್ಯಾಸ ಇರಲ್ವ ಸರ್? ಸ್ಟೇಟಲ್ಲಿ ಸೌಂಡ್ ಇದಂತ ಅವರು ಸ್ಟೇಟಸಲ್ಲಿ ಸೌಂಡ್ ಮಾಡ್ತಾರೆ, ನಾವು ಸ್ಟೇಟಲ್ಲೇ ಸೌಂಡ್ ಮಾಡ್ತಿದ್ದೀವಿ ಅಷ್ಟೇ. ಸ್ಟೇಟಸ್ಗೂ ತುಂಬ ವ್ಯತ್ಯಾಸ ಇದೆ. ಆಮೇಲೆ ಸ್ಟೇಟಸ್ ಬರೀ ಮೊಬೈಲಲ್ಲಿ ಅಷ್ಟೇ. ಬಟ್ ಸ್ಟೇಟ್ ತುಂಬ ಸೌಂಡ್ ಇರುತ್ತೆ. ಇನ್ನು ಯಾರೋ ಒಬ್ಬ ಮೂಲೆಯಲ್ಲಿ ಗಲ್ಲಿಲಿ ನಿಂತ್ಕೊಂಡು ಅರ್ಧ ಮುಖ ತೋರಿಸ್ಕೊಂಡು ಹಂಗೆ ಹಿಂಗೆ ಅಂತ ಪರಮಾತ್ಮನಿಗೂ ಪುಣ್ಯಾತ್ಮನಿಗೂ ತಂದಿಡೋ ಅಂತ ನನ್ನ ಮಕ್ಕಳಿದ್ದಾರೆ. ಸೊ ನಾವು ಸರ್ ಯಾವುದೇ ಕಾರಣಕ್ಕೂ ಅಪ್ಪು ಸರ್ನ ಇರ್ಬೋದು, ಸುದೀಪ್ ಸರ್ನ ಇರ್ಬೋದು, ಯಾವುದೇ ಕಲಾವಿದರನ್ನ ದ್ವೇಷ ಮಾಡುವಂಥ ರೈಟ್ಸ್ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಯಾಕಂದರೆ ಅವ್ರ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ, ಅವ್ರದ್ದು ಪರಿಸ್ಥಿತಿಗಳು ಎಷ್ಟೇ ಇದ್ರೂ, ಜನಗಳನ್ನ ನಗ್ಸೋಕ್ಕೋಸ್ಕರ, ಅವ್ರುಗಳಿಗೇನೋ ಒಂದು ಸೋಷಿಯಲ್ ಕಾಸ್ ಹೇಳೋಕ್ಕೋಸ್ಕರ ಕಷ್ಟ ಬಿದ್ದು ಇಷ್ಟಪಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ಜಿಮ್ಮು ಅದು ಇದು ಎಲ್ಲ ಮಾಡಿಕೊಂಡು ಅವ್ರು ತಿನ್ನೋ ಫುಡ್ಡು ಸಮೇತ ಏನೇನು ಇದೇ ತಿನ್ನಬೇಕು, ಸಪ್ಪೆ ಉಪ್ಪು ಖಾರ ಏನೇನೋ ಎಲ್ಲನೂ ಬಿಟ್ಟು ತಿನ್ಕೊಂಡು ಎಲ್ಲ ಕಲಾವಿದರಾಗಿ ಎಲ್ಲರನ್ನೂ ರಂಜಿಸ್ಕೊಂಡು ಬಂದಿದ್ದಾರೆ. ಸೊ ಕಲಾವಿದರಲ್ಲಿ ಹೊಡೆದಾಟ ಬೇಡ. ಅದನ್ನು ನಾವಿವಾಗ ಸರ್ ಇದೇ ಹೊಡೆದಾಟ ರಾಜಕೀಯದಲ್ಲಿ ಮಾಡಿ, ಎಲ್ಲನೂ ಕಿತ್ಕೊಂಡು ತಿಂತಾ ಇದ್ದಾರೆ, ಆ ವಿಚಾರದಲ್ಲಿ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಕಲಾವಿದರು ಅವ್ರದ್ದು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲಿ 4 ಜನಕ್ಕೆ ಸೇವೆ ಮಾಡ್ತಿದ್ದಾರೆ. ಅಂಥವ್ರ ಹತ್ರ ನಾವು ಹೊಡೆದಾಟ ಮಾಡೋದು ಬೇಡ. ಎಲ್ಲರೂ ಒಂದಾಗಿರೋಣ.
ಬಟ್ ಆ ಥರ ಸ್ಟಾರ್ ವಾರ್ ಅಂತ ಬಂದರೆ ಅಥವಾ ನೆಗೆಟಿವ್ ಈ ಥರದ್ದೆಲ್ಲ ನಾವು ರೇಗಿಸ್ತೀವಿ, ನಾವು ಅಳ್ಳಾಡಿಸ್ಬಿಡ್ತೀವಿ ಅನ್ನೋ ಥರದ್ದು ಬಂದರೆ ಸರ್, ಆ ಸ್ಕೂಲಲ್ಲಿ ಇನ್ನೂ ಕೆಲವರು ಸ್ಟೂಡೆಂಟ್ಸ್, ನಾವು ಆಲ್ರೆಡಿ ಪ್ರಿನ್ಸಿಪಾಲ್ಗಳು ಆ ಥರದ್ದೆಲ್ಲರೂ ನೋಡ್ಕೊಂಡು, ಪ್ರಿನ್ಸಿಪಲ್ ಏನು ಮಾಡ್ತಾರೆ ಹೇಳಿ ಸರ್, ಮಕ್ಳು ಆಡೋದನ್ನ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರೆ. ಅವ್ರು ಆಟ ಆಡುವಾಗ ಆಟ ಆಡ್ತಾ ಇರಲಿ, ಕೊನೆಗೆ ಏನು ಪ್ರಿನ್ಸಿಪಾಲ್ಗೆ ಎಲ್ಲಿ ಹಿಡಿಬೇಕಲ್ಲಿ ಗೊತ್ತಿರ್ತದೆ ಹಿಡಿಯೋದು, ನಾವು ಹಿಡಿತೀವಿ. ಬಟ್ ಬೇಡ ಸರ್, ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ. ಓಕೆ. ಸೊ ಈಗ ಕೆಲವರು ಹೇಟರ್ಸ್ ಇರ್ತಾರೆ, ದರ್ಶನ್ ಅವರ ಫೋಟೋನೇ ಹಾಕೋತಾರೆ, ಸೊ ಅವ್ರದ್ದೇ ಇದ್ಕೊಂಡು ಅವ್ರಿಗೆ ತಂದಿಡುವಂಥ ಕೆಲಸ ಮಾಡ್ತಾರೆ. ಸೊ ಆ ಥರ ಎಷ್ಟೊಂದು ನಾನು ಒಂದು 2-3 ವಿಡಿಯೋ ಹಾಕಿದ್ದೆ. ಅವ್ನು ಯಾರೋ ಒಬ್ಬ ಅವ್ರದೇ ಫೋಟೋ ಹಾಕೊಂಡು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಂಥದ್ದು. ಮತ್ತೀಗ ಸುದೀಪ್ ಸರ್ ಬಗ್ಗೆ ಒಂದು ಅವ್ರ ಸ್ಟೇಟಸ್ ಹಾಕೊಂಡು ಅವ್ರದೇ ಫೋಟೋ ಹಾಕೊಂಡು ಅಲ್ಲಿ ಕೂತ್ಕೊಂಡು ದರ್ಶನ್ ಅವ್ರ ಬಗ್ಗೆ ಬೈಯೋಂಥದ್ದು, ಸುದೀಪ್ ಅವ್ರ ಬಗ್ಗೆ ಬೈಯೋಂಥದ್ದು. ಸೊ ಈ ಥರ ಒಂದು ಕ್ರಿಯೇಟ್ ಮಾಡಿ ಫ್ಯಾನ್ಸ್ಗಳ ಮಧ್ಯೆ ಒಂದು ಇದು ಗೊಂದಲನ ಸೃಷ್ಟಿ ಮಾಡ್ತಾರೆ. ಅವ್ರಿಗೆಲ್ಲ ಏನು ಹೇಳ್ಕೊಡ್ತಾರೆ ನೀವು ಒಬ್ಬ ಅಭಿಮಾನಿಯಾಗಿ? ಸರ್ ಇವಾಗ ನಾನು ಒಬ್ಬರು ದರ್ಶನ್ ಸರ್ ಫ್ಯಾನ್ ಆಗಿ, ಇವಾಗ ನಮ್ಮ ದರ್ಶನ್ ಸರ್ ಫೋಟೋ ಇಟ್ಕೊಂಡೆ ಅಥವಾ ನಾನು ಒಬ್ಬ ಸುದೀಪ್ ಸರ್ನ ಇಷ್ಟಪಡೋನಾಗಿ, ಪುನೀತ್ ಸರ್ನ ಇಷ್ಟಪಡೋನಾಗಿ ಅವ್ರವ್ರ ಫೋಟೋ ಇಟ್ಕೊಂಡೆ ಆ ಥರ ಮಾಡ್ತಾರೆ ಅಂದರೆ ಸರ್, ನಾವಿವಾಗ ಏನಾದರೂ ಇಂಡೈರೆಕ್ಟಾಗಿ ಬೈದ್ಬಿಟ್ರೆ, ನಾರ್ಮಲಾಗಿ ಹೇಳಬೇಕು ಅಂದರೆ ಅವರು ಒಬ್ಬಪ್ಪನ ಬಿಡ್ತಾರೋ ಆ ಥರ ಕೆಲಸ ಮಾಡಲ್ಲ. ಬಟ್ ನಾವು ಈ ಥರ ಬೈದಾಗ ಅವ್ರ ತಾಯಿಗೆ ಬೈದಂಗೆ ಆಗುತ್ತೆ. ಅವ್ರ ಅಪ್ಪ ಅಮ್ಮನಿಗೆ ಏನೂ ಗೊತ್ತಿರಲ್ಲ ಈ ಮಿಂಡ್ರಿ ಆಟಗಳು, ಈ ಥರ 3rd ಕ್ಲಾಸ್ ಕೆಲಸಗಳು ಮಾಡ್ತಾರೆ ಅಂದ್ಬಿಟ್ಟು. ಸೊ ಏನಾಗುತ್ತೆ ಅಂದರೆ ಇವರು ರೂಮ್ ಒಳಗಡೆ ಬಾಕ್ಲಾಕೊಂಡು ಮಾಡೋ ಕೆಲಸ ಆಚೆ ಜನಗಳಿಗೆ ಗೊತ್ತಿರಲ್ಲ. ಆದ್ರೂ ಅಟ್ಲೀಸ್ಟ್ ಅವ್ರಿಗೊಂದು ಮನುಷ್ಯತ್ವ ಇದ್ದವರು, ಮಾನವೀಯತೆ ಇದ್ದವರು, ಅಟ್ಲೀಸ್ಟ್ ನಾವು ಹುಟ್ಟಿರೋದು ನಾನೊಬ್ಬ ಮನುಷ್ಯ ಅನ್ನೋ ಅಂತ ಒಂದು ಕಾಮನ್ ಸೆನ್ಸ್ ಇದ್ದಂಥ ಬೋಳಿ ಮಕ್ಕಳು ಈ ಕೆಲಸಗಳು ಮಾಡಲ್ಲ. ಅದರಲ್ಲೂ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಯಾರೋ ಒಬ್ಬ ಅರ್ಧ ಮುಖ ತೋರಿಸ್ಕೊಂಡು ನಾನು ಅಪ್ಪು ಸರ್ ಫ್ಯಾನು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ. ಅವನು ನಮ್ಮ ಹುಡುಗರುಗಳಿಗೆಲ್ಲ, ನಮ್ಮ ಎಷ್ಟೋ ಜನ ಇವಾಗ ಯಾರಾದರೂ ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರೆ ಅವ್ರಿಗೆಲ್ಲರಿಗೂ ಟ್ರೋಲ್ ಮಾಡ್ತಾನೆ. ಸರ್ ಒಂದು ಚಾಲೆಂಜು, ದರ್ಶನ್ ಸರ್ ಫ್ಯಾನ್ಸ್ ಆಗಲಿ, ಅಪ್ಪು ಸರ್ ಫ್ಯಾನ್ಸ್, ಯಾವುದೇ ಸೂಪರ್ ಸ್ಟಾರ್ಗಳ ಫ್ಯಾನ್ಸ್ ಆಗಲಿ ಆ ಥರ ಮಾಡಲ್ಲ. ಆ ಥರ ಮಾಡೋ ಅಂಥ 3rd ಕ್ಲಾಸ್ ನನ್ನ ಮಕ್ಕಳು ಎದುರುಗಡೆ ಬಂದು ಮಾತಾಡಬೇಕು, ಏನಕ್ಕೆ ಹಿಂಗೆ ಮಾಡ್ತಿದ್ದೀನಿ ಅಂತ. ಆ ಥರ ಎದುರುಗಡೆ ಬರೋಕ್ಕೂ ಅವ್ರಿಗೆಲ್ಲ ಮೀಟಿಲ್ಲ, ಮನೇಲಿ ಕೂತ್ಕೊಂಡು ಮೂಲೆಯಲ್ಲಿ ಆಟ ಆಡೋದಲ್ಲ. ಅದರಿಂದ ಏನು ಅವ್ರಿಗೆ ಕಾಸು ಸರ್ ಗೊತ್ತು. ಇವಾಗ ಅಪ್ಪು ಸರ್ ಫ್ಯಾನ್ಸೇ ಅವ್ನಿಗೆ ಎದುರುಗಡೆ ಹೋದರೆ ತಲೆ ಮೇಲೆ ಹೊಡೆದ್ಬಿಟ್ಟು ಕಳಿಸ್ತಾರೆ. ಸೊ ಆ ಥರ ಇದ್ದಾಗ ಸುಮ್ಮನೆ ಸರ್ ಇವಾಗ ಆ ವ್ಯಕ್ತಿ ಹೆಸರನ್ನ ಮಾಡಿರಿ, ಏನಕ್ಕೆ ಮಾಡಿರಿ, ಅಪ್ಪು ಸರ್ ಹೆಸರನ್ನ ಒಂದು ಒಳ್ಳೆ ಸಿನಿಮಾಗೆ ಅಥವಾ ಒಂದು ಒಳ್ಳೆ ಕಾರ್ಯಕ್ಕೆ 4 ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, 4 ಜನಕ್ಕೆ ಒಳ್ಳೇದು ಮಾಡಿದ ಕಡೆ ಆ ಅಪ್ಪನ ಫೋಟೋ ಕರ್ನಾಟಕದಲ್ಲಿ 99% ಜನಗಳ ಮನೇಲಿದೆ, ಮನಸ್ಸಲ್ಲಿದೆ. ಅದನ್ನು ನೀವು ಸುಮ್ಮನೆ ನೆಗೆಟಿವ್ ಆಗಿ ಹೇಳಿ, ಅಪ್ಪು ಸರ್ ಹೆಸರು ಹೇಳ್ಕೊಂಡು ಕಟ್ ಮಾಡಿದರೆ ಧ್ರುವಣ್ಣನ ಹೆಸರು ಹೇಳ್ತಾನೆ, ಕಟ್ ಮಾಡಿದ್ರೆ ಇನ್ನೊಂದು ಕಡೆ ಶ್ರೀಮುರಳಿ ಅವ್ರ ಹೆಸರು ಹೇಳ್ತಾನೆ, ಇನ್ನೊಂದು ಕಡೆ ನಮ್ಮ ಕಿಚ್ಚ ಬಾಸ್ ಆಪೋಸಿಟ್ ಬಾ ಅಂತಾನೆ. ಇವನು ಯಾರ ಕಡೆ ಇವನು? ನಮ್ಮ ಡಿ ಬಾಸ್ ಫ್ಯಾನ್ಸ್ ಹೆಂಗಿದೀವಿ ಅಂದರೆ ಸರ್, 6 ಕೊಟ್ಟರೆ 10 ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನೋ ಕಾಲ ಹೋಯ್ತು ಸರ್. ಜೀವ ಇರೋರ್ಗೂ ಒಂದೇ ಕಡೆ ಡಿ ಬಾಸ್ ಕಡೆ, ಹಂಗೆ ಇರಬೇಕು. ಹಂಗಿದ್ರೇ ಅದು ಚಂದ. ಇವಾಗ ನಾವು ಡಿ ಬಾಸ್ ಕಡೆ ಇದ್ಬಿಟ್ಟು ನಾವು ಬೇರೆಯವ್ರ ಸಿನಿಮಾ ನೋಡಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವರೇ ಹೇಳಿದ್ದಾರೆ ಕನ್ನಡ ಸಿನಿಮಾ ಬೆಳಿಬೇಕು, ಎಲ್ಲರದ್ದು ಸಿನಿಮಾ ನೋಡಿದ್ರೆ ಎಲ್ಲರೂ ಕಲಾವಿದರುಗಳು ಬೆಳೀತಾರೆ ಅಂದ್ಬಿಟ್ಟು. ಅಂಥದ್ರಲ್ಲಿ ಇವನು ಯಾರೋ ಒಬ್ಬ ಇಂಥವ್ನ ಮೂಲೆಯಲ್ಲಿ ನಿಂತ್ಕೊಂಡು ನಮಗೆ ಅಳ್ಳಾಡಿಸ್ತೀನಿ ಅಂದರೆ ಆಗುತ್ತಾ ಸರ್? ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ನಾನು ಹೇಳೋದು, ಇಂಥ 3rd ಕ್ಲಾಸ್ ನನ್ನ ಮಕ್ಕಳು ಮಾತುಗಳಿಗೆ ಕಿವಿ ಕೊಡಬೇಡಿ. ಫಸ್ಟು ಯಾರೂ ಅದಕ್ಕೆ ರಿಯಾಕ್ಟ್ ಆಗಬೇಡಿ, ಕಮೆಂಟ್ ಹಾಕ್ಬೇಡಿ. ಅವ್ರುಗಳು ಏನಕ್ಕೆ ಅಂದರೆ ನಾವು ಕಮೆಂಟ್ ಹಾಕಿ ರಿಯಾಕ್ಟ್ ಆದಾಗ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ನಾವು ಅದನ್ನು ನೋಡೋದೇ ಬಿಟ್ಬಿಡ್ಬೇಕು. ಸೊ ದಯವಿಟ್ಟು ಆ ಥರದನ್ನು ಯಾವುದನ್ನು ಕಿವಿಗೆ ಹಾಕೊಳ್ದೆ, ಡಿ ಬಾಸ್ ಫ್ಯಾನ್ಸು ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಡೆವಿಲ್ ಅನ್ನೋದು, ಎಲ್ಲರೂ ಆ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ, ಸಿನಿಮಾನ ಗೆಲ್ಸೋಕ್ಕೆ, ಆ ಸಿನಿಮಾಗೋಸ್ಕರ ಇರೋಣ. ಇವಾಗ ಸುದೀಪ್ ಸರ್ ಫ್ಯಾನ್ಸ್ಗಳ ಸಮೇತ ಮೊನ್ನೆ ಎಲ್ಲ ಟ್ವೀಟ್ ಮಾಡಿರೋದನ್ನ ಎತ್ಕೊಂಡು ನಾವು ಇದ್ದೀವಿ, ದರ್ಶನ್ ಸರ್ಗೋಸ್ಕರ ನಾವು ಇದ್ದೀವಿ, ಅವ್ರ ಸ್ನೇಹ ಮತ್ತೆ ಒಂದಾಗುತ್ತೆ ಅದು ಇದು ಅಂತ ಎಲ್ಲ ಕಡೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಸುದೀಪ್ ಸರ್ ಫ್ಯಾನ್ಸ್ಗೆ, ಆಮೇಲೆ ಕೆಲವರು ಅಪ್ಪು ಸರ್ ಫ್ಯಾನ್ಸ್ಗಳ ಸಮೇತ ಇಂಥ ಟೈಮಲ್ಲಿ ನಾವು ಯುದ್ಧ ಮಾಡೋಕ್ಕೆ ರೆಡಿ ಇಲ್ಲ, ಅವ್ರು ಚೆನ್ನಾಗಿ ಆಗಬೇಕು, ಅವ್ರ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಎಸ್ ಸರ್ ಫ್ಯಾನ್ಸ್ ಸಮೇತ ಎಲ್ಲ ಫ್ಯಾನ್ಸ್ಗಳಿಗೆ, ಎಲ್ಲ ಕನ್ನಡಿಗರಿಗೆ ನಮ್ಮ ಕಡೆಯಿಂದ, ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳ ಕಡೆಯಿಂದ ಹಾರ್ಡ್ಲಿ ಥ್ಯಾಂಕ್ ಯು ಸೋ ಮಚ್. ಇದು ಥ್ಯಾಂಕ್ ಯು ಅನ್ನೋದು ಚಿಕ್ಕ ಪದ ಆಗುತ್ತೆ. ಕೈ ಮುಗಿದು ನಿಮ್ಮ ಹತ್ರ ಕೇಳ್ತಾ ಇದೀವಿ, ನೀವು ಈ ಪ್ರೀತಿ ತೋರಿಸ್ತಾ ಇರೋದಕ್ಕಿಂತ ಪರಿಸ್ಥಿತಿಲಿ ನಮ್ಗೆ ನಿಜವಾಗ್ಲೂ ಸೆಲೆಬ್ರಿಟಿಗಳು ಅವ್ರ ಸುತ್ತ ಇದ್ದವರು ಎಲ್ಲ ಬಳಸ್ಕೊಂಡ್ರಲ್ಲ, ಅವ್ರುಗಳಿಗಿನ್ನ ನೀವು ಇವಾಗ ಅವರು ಒಬ್ಬರು ಸ್ಟಾರ್ ಇರ್ಬೋದು, ಕಲಾವಿದರು ಇರ್ಬೋದು, ಅವ್ರುಗಳಿಗಿನ್ನ ದೊಡ್ಡ ಸ್ಥಾನದಲ್ಲಿ ಕಾಣಿಸ್ತಾ ಇದ್ದೀರಾ. ನೀವು ಏನು ಉಪಯೋಗ ತೊಗೊಂಡಿದ್ದೀರಾ ಬಿಟ್ಟಿದ್ದೀರಾ ಅನ್ನೋದಕ್ಕಿಂತ ಒಬ್ಬ ಕಲಾವಿದನಿಗೋಸ್ಕರ ನಿಮಗೆ ನಿಂತ್ಕೊಳ್ಳೋ ಮನಸ್ಥಿತಿ ಇದೆಯಲ್ಲ ಎಲ್ಲ ಸ್ಟಾರ್ಗಳ ಫ್ಯಾನ್ಸ್ಗಳಿಗೆ. ನಿಮ್ಮೆಲ್ಲರಿಗೂ ಹಾರ್ಟ್ಲಿ ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಸೋ ಮಚ್ ಹೇಳಿದೆ ಎಲ್ಲ ಫ್ಯಾನ್ಸ್ಗಳ ಕಡೆಯಿಂದ.